ಓಕೆ. ಹಾಯ್ ಎವ್ರಿಬಡಿ. ನನ್ನ ಜೊತೆ ಇವತ್ತು ಡಾಕ್ಟರ್ ವಿನುತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವಿನುತಾ. ನಿಮ್ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ನೀವು ಟೈಮ್ ತಕೊಂಡು ನೀವು ಮಾತಾಡ್ತಾ ಇದ್ದೀರಾ. ಕಾಮನ್ ಹೆಲ್ತ್ ಇಶ್ಯೂಸ್ ಇವಾಗ ಯಾರ್ಯಾರು ನೋಡ್ತಾ ಇದ್ದೀವಿ ಬಿಕಾಸ್ ಆಫ್ ಸೀಸನಲ್ ಚೇಂಜಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ನಿಮ್ ಬಗ್ಗೆ ಹೇಳಿ ಡಾಕ್ಟರ್ ವಿನುತಾ ಅವರೇ. ನೀವು ಯಾ ಎಲ್ಲಿನವರು ನಿಮ್ದು? ಜಸ್ಟ್ ಗಿವ್ ಮಿ ಯುವರ್ ಬ್ಯಾಕ್ ಗ್ರೌಂಡ್. ಧನ್ಯವಾದಗಳು ಶ್ವೇತಾ. ಸೊ ವೆಲ್ಕಮ್ ಮಾಡಿದ್ದಕ್ಕೆ. ಸೊ ನನ್ನ ಹೆಸರು ಡಾಕ್ಟರ್ ವಿನುತಾ ಹರ್ಷ. ಸೊ ನಾನು ಆಯುರ್ವೇದಿಕ್ ಫಿಸಿಷಿಯನ್ ಆಗಿ ಸುಮಾರು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಸೆಕ್ಟರ್ ನಲ್ಲಿ. ವಂಡರ್ಫುಲ್. ನಾನಿರೋದು ಬ್ಯಾಂಗ್ಳೂರಿನಲ್ಲಿ. ಗುಡ್. ವಿನೋದ್ ಅವರೇ, ಫಸ್ಟ್ ಕ್ವೆಶನ್ ನಿಮ್ಗೆ. ಇವಾಗ ಸೀಸನಲ್ ತುಂಬಾ ಚೇಂಜ್ ಆಗ್ತಾ ಇದೆ ಅಲ್ವಾ? ಅಂಡ್ ತುಂಬಾ ಜನಕ್ಕೆ ಕೋಲ್ಡ್ ಅಂತ ಹೇಳ್ತಾರೆ, ಕಾಫ್ ಅಂತ ಹೇಳ್ತಾರೆ, ಥ್ರೋಟ್ ಇನ್ಫೆಕ್ಷನ್ಸ್ ಆಗ್ತಿದೆ. ಆಮೇಲೆ ಒಂದ್ ದಿವಸ ಬಂದ್ರೆ ಒಂದ್ ವಾರ ಗಟ್ಲೆ ಅಥವಾ 15 ದಿವಸ ಗಟ್ಲೆ ಇರುತ್ತೆ, ಅವ್ರಿಗೆ ಮಾತಾಡಕ್ ಆಗಲ್ಲ, ಅವರು ದಿನಚರಿಯಲ್ಲಿ ಕೆಲಸ ಮಾಡಕ್ ಆಗಲ್ಲ. ಸೊ ಏನ್ ಆಗ್ತಿರುತ್ತೆ ಬಾಡಿನಲ್ಲಿ ಸೀಸನಲ್ ಚೇಂಜ್ ಆದಾಗ ಡಾಕ್ಟರ್ ವಿನೋದ್ ಅವರೇ? ಎಸ್ ಶ್ವೇತಾ. ಸೊ ಯಾವಾಗ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೋ ಅದು ಡೈರೆಕ್ಟ್ ಆಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರತ್ತೆ. ಅಂದ್ರೆ ಒಂದೇ ದಿನಕ್ಕೆ ಪರಿಣಾಮ ಬೀರತ್ತೆ ಅಂತ ಹೇಳಕ್ ಬರಲ್ಲ. ಕೆಲವೊಬ್ಬರಿಗೆ ಅವ್ರದೇ ಆದಂತ ಟೈಮ್ ತಗೊಳ್ತಾ ಬರತ್ತೆ. ಸೊ ಯಾವಾಗ ಈ ತರ ವಾತಾವರಣ ಹವಾಮಾನ ಬದಲಾವಣೆ ಆಗ್ತಾ ಹೋಗುತ್ತೋ ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಇರುವಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನ ಹೇಗೆ ಐಡೆಂಟಿಫಿಕೇಶನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಮೇನ್ ಆಗಿ ನಮ್ಮ ವಾತಾವರಣದಲ್ಲಿ ಬದಲಾವಣೆ ಆಗೋದ್ರಿಂದ ಎರಡು ಪ್ರಮುಖ ಕಾರಣ. ಸೊ ಮೊದಲನೇದಾಗಿ ಈ ತರ ವಾತಾವರಣ ಬದಲಾವಣೆ ಆದಾಗ ನಮ್ಮ ಥ್ರೋಟ್ ಮತ್ತೆ ಮೂಗಿನ ಒಳ ಮಾರ್ಗಗಳು ಪ್ರತಿಯೊಂದು ಡ್ರೈ ಆಗ್ತಾ ಹೋಗುತ್ತೆ, ಇರಿಟೇಷನ್ ಆಗ್ತಾ ಹೋಗುತ್ತೆ, ಡ್ರೈ ಆಗ್ತಾ ಹೋಗುತ್ತೆ. ಸೊ ಎರಡನೆಯದಾಗಿ ಪ್ರತಿ ಸಲನೂ ನಾವು ಎಕ್ಸ್ಪೋಸ್ ಆದಾಗ ಮಾತ್ರನೇ ನಮಗೆ ವೈರಸ್ ಬರುತ್ತೆ, ಔಟ್ಸೈಡ್ ಹೋದಾಗ ಮಾತ್ರನೇ ನಾವು ಎಕ್ಸ್ಪೋಸ್ ಆದಾಗ ನಮಗೆ ಕೋಲ್ಡ್ ಕಫ್ ಬರುತ್ತೆ ಅನ್ನೋದು ತಪ್ಪು ತಿಳುವಳಿಕೆ. ಸೊ ಅದಕ್ಕೂ ಮುಂಚೆ ನಮ್ಮ ದೇಹದಲ್ಲಿ ವಾತಾವರಣ ಬದಲಾವಣೆ ಆದಾಗ ಅದ್ರದೇ ಆದಂತ ಟೈಮ್ ತಗೊಳುತ್ತೆ ದೇಹ ಅಡ್ಜಸ್ಟ್ ಆಗೋದಿಕ್ಕೆ. ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನಮ್ಮ ದೇಹದ ಡಿಫೆನ್ಸ್ ಸಿಸ್ಟಮ್ ಕೂಡ ಕಡಿಮೆ ಆಗತ್ತೆ. ಸೊ ಹಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರ ಜೊತೆಲಿ ನಮಗೆ ಸರ್ವೇ ಸಾಮಾನ್ಯ ಆಗಿರುವಂತ ಕೋಲ್ಡ್ ಆಗಿರ್ಬೋದು, ಕಫ್ ಆಗಿರ್ಬೋದು, ಫೀವರ್ ಆಗಿರ್ಬೋದು, ಇದು ಶುರುವಾಗ್ತಾ ಬರುತ್ತೆ. ಸೊ ಪ್ರತಿ ಸಲನೂ ನಾವು ವೈರಾಣು ಅಂತಾನೆ ನಾವು ಬ್ಲೇಮ್ ಮಾಡಕ್ ಆಗಲ್ಲ. ಅದ್ರ ಜೊತೆಲಿ ನಮ್ಮ ರೋಗ ನಿರೋಧಕ ಶಕ್ತಿನೂ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಈ ವಿಷಯದಲ್ಲಿ. ಓಕೆ, ಓಕೆ. ಸೊ ಇನ್ನೊಂದು ಕ್ವೆಶನ್ ಏನಂತಂದ್ರೆ, ಆ, ಯಾರಿಗಾದ್ರೂ ತುಂಬಾ ಕಮ್ಮಿ ಲೋ ಇಮ್ಯುನಿಟಿ ಇದ್ದಾಗ ಮಾತ್ರ ಈ ತರ ಆ, ಕಾಯಿಲೆ ಬರೋದು ಅಥವಾ ಸಿಕ್ ಆಗೋದು ಅಂತ ಹೇಳ್ತಾರಲ್ಲ, ಕೋಲ್ಡ್ ಕಾಫ್ ಎಲ್ಲ ಬರೋದು, ಫೀವರ್ ಬರೋದು, ಅದಷ್ಟೇ ಲೋ ಇಮ್ಯುನಿಟಿ ಇದ್ದವ್ರಿಗೆ ಅಷ್ಟೇನಾ ಬರೋದು, ಅಥವಾ ಬೇರೆ ಏನಾದ್ರೂ ಹಿಡನ್ ಫ್ಯಾಕ್ಟರ್ಸ್ ಏನಾದ್ರೂ ಇದೆಯಾ ನಮಗೆ ಅವೇರ್ ಆಗೋ ತರ ಏನಾದ್ರೂ ಅಪಾರ್ಟ್ ಫ್ರಮ್ ಲೋ ಇಮ್ಯುನಿಟಿ? ಎಸ್ ಶ್ವೇತಾ, ಹೌದು. ಸೊ ನಮ್ಮ ಇಮ್ಯುನಿಟಿನೂ ಒಂದು ಮ್ಯಾಟರ್ ಆಗುತ್ತೆ, ಅದು 100% ಟ್ರೂ. ಬಟ್ ಇಮ್ಯುನಿಟಿ ಜೊತೆಲಿ ಸಾಕಷ್ಟು ಕಾರಣಗಳು ಅದ್ರ ಜೊತೆಲಿ ನಮಗೆ ಬರುತ್ತೆ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ವಾತಾವರಣ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ನಾವ್ ಇವಾಗ್ಲೇ ತಗೊಂಡ್ರೆ ಚಳಿಗಾಲದಲ್ಲಿ ಬೆಳಕು ತುಂಬಾ ಕಡಿಮೆ ಇರುತ್ತೆ, ಸನ್ ರೇಸ್ ಕಡಿಮೆ ಇರುತ್ತೆ, ಸೊ ಚಳಿ ಜಾಸ್ತಿ ಇರತ್ತೆ. ಅಂದ್ರೆ ಸಂಜೆ ಬೇಗನೆ ನಮಗೆ ಥಂಡಿ ಆಗತ್ತೆ, ಕತ್ಲಾಗತ್ತೆ. ಈ ತರ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಬೆಳಿಗ್ಗೆ ಬಿಸಿಲು ಇರತ್ತೆ, ಸಂಜೆ ಆಟೋಮೆಟಿಕಲಿ ತುಂಬಾ ಮೈ ಕೊರಿಯೋ ಚಳಿ ಇರತ್ತೆ. ಇದು ಒಂದು ಕಾರಣ ಆಗತ್ತೆ. ಕೆಲವೊಂದು ಟೈಮಲ್ಲಿ ಸೂರ್ಯನ ಬೆಳಕು ನಾವು ಸರಿಯಾದ ರೀತಿಯಲ್ಲಿ ತಗೊಂಡ್ಲಿಲ್ಲ ಅಂದ್ರೂ ನಮ್ಗೆ ವಿಟಮಿನ್ ಡಿ ಕೊರತೆಯಿಂದನೂ ನಮ್ಮ ಇಮ್ಯುನಿಟಿ ಕಡಿಮೆ ಆಗತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಚಳಿ ಇಲ್ಲ ಅಂದ್ರೆ ಥಂಡಿ ಆಗಿದ ತಕ್ಷಣ ನೀರಿನ ಪ್ರಮಾಣನ ಕಡಿಮೆ ಮಾಡ್ಬಿಡ್ತಾರೆ. ಯಾವಾಗ ನಾವು ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಸ್ಟಾರ್ಟ್ ಆಗತ್ತೆ. ಸೊ ಇನ್ಫೆಕ್ಷನ್ಗೆ ನಾವೇ ಒಂದು ಮಾರ್ಗ ಮಾಡಿ ಕೊಟ್ಟಾಗತ್ತೆ. ಓಕೆ. ನಾಲ್ಕನೇದಾಗು ನಿದ್ರೆ. ಸೊ ಒಂದೇ ದಿನ ನಾವು ಒಂದು ದಿನ ಇಲ್ಲ 2 ದಿನ ಸರಿಯಾದ ನಿದ್ದೆ ಮಾಡಿಲ್ಲ, ಪ್ರಮಾಣದಲ್ಲಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರು ಸೊ ನಮ್ಮ ಬಾಡಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ. ಅಂದ್ರೆ ಡಿಫೆನ್ಸ್ ಸೆಲ್ಸ್ ನಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಲಿ ಇವಾಗಿನ ವಾತಾವರಣದ ಪ್ರಕಾರ ಡಸ್ಟ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಪೋಲನ್ ಆಗಿರ್ಬೋದು, ಇದೆಲ್ಲಾನು ನಮಗೆ ಇನ್ಫೆಕ್ಷನ್ ಕಾಸ್ ಮಾಡೋದಕ್ಕೆ ಸಹಕಾರಿಯಾಗತ್ತೆ. ಸೊ ಹಾಗಾಗಿ ಇಮ್ಯುನಿಟಿ ಒಂದೇ ಅಲ್ಲ, ನಾವು ಲೀಡ್ ಮಾಡುವಂತ ಲೈಫ್ ಸ್ಟೈಲ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ನಮ್ಮ ರೋಗ ನಿರೋಧಕ ಶಕ್ತಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ವಿನುತಾ ಅವರೇ. ಆ, ತುಂಬಾ ಇನ್ಸೈಟ್ ಕೊಟ್ರಿ ಇದ್ರ ಬಗ್ಗೆ. ಇನ್ನೊಂದು ಏನು ಕೇಳಬೇಕು ಅಂತಿದ್ದೆ ಅಂತಂದ್ರೆ, ಸೊ ಇವಾಗ ನಾರ್ಮಲ್, ಇವಾಗ ಏನು ಸೀಸನಲ್ ಚೇಂಜಸ್ ಇಲ್ಲ, ಬಟ್ ನಂಗೆ ಇಮ್ಯುನಿಟಿ ಕಮ್ಮಿ ಇದೆ ಅಂತ ನಮ್ಗೆ ಏನಾದ್ರೂ ಗೊತ್ತಾಗತ್ತಾ? ಅದಕ್ಕೇನಾದ್ರೂ ಇಂಡಿಕೇಶನ್ ಇದೆಯಾ?
ನನಗೆ ಹೆಂಗ್ ಗೊತ್ತಾಗುತ್ತೆ ನನಗೆ ಇಮ್ಯುನಿಟಿ ಹ್ಮ್ ಕಮ್ಮಿ ಇರ್ಬೋದು ಅಂತ, ಅಪಾರ್ಟ್ ಫ್ರಮ್ ನಮ್ಗೆ ಈ ಸೀಸನಲ್ ಚೇಂಜ್ ಬಿಟ್ಟು ಸಹ ನಾರ್ಮಲ್ ಆಗಿ ಜನಕ್ಕೆ ಇಮ್ಯುನಿಟಿ ಕಮ್ಮಿ ಇದೆ ಅಂತ ಹ್ಮ್ ಹೆಂಗ್ ಇಂಡಿಕೇಶನ್ ಇರುತ್ತೆ, ಏನಾದ್ರೂ ಗೊತ್ತಾಗುತ್ತಾ ಸೈನ್ಸು? ಎಸ್ ಶ್ವೇತಾ, 100% ಟ್ರೂ. ಬಿಕಾಸ್ ಆಸ್ ಎ ನಾನು ಆಯುರ್ವೇದಿಕ್ ಡಾಕ್ಟರ್ ಆಗಿ ಪ್ರತಿದಿನನೂ ಒಂದು 80 ರಿಂದ 100 ಜನ ಪೇಷಂಟ್ಸ್ ನ ನೋಡ್ತೀನಿ. ಪ್ರತಿಯೊಬ್ರು ಇವಾಗ ಅಟ್ ಪ್ರೆಸೆಂಟ್ ಹಾಸ್ಪಿಟಲ್ ಅಲ್ಲಿ, ನಮ್ಮ ಹಾಸ್ಪಿಟಲ್ ಅಲ್ಲಿ ತುಂಬ್ತಾ ಇರೋದೇ ಚಳಿ, ಜ್ವರ, ನೆಗಡಿ, ಕೆಮ್ಮು. 80% ಅದೇ ಇದೆ. ಇದನ್ನ ನಾವು ಯಾವ ರೀತಿ ಅರ್ಲಿ ಸೈನ್ಸ್ ನ ನಾವು ತಿಳ್ಕೋಬೇಕು ಅಂತ ಅಂದ್ರೆ, ವಿನಾಕಾರಣ ಆಯಾಸ ಆಗ್ಬೋದು. ಹ್ಮ್ ಸೊ ನಾನು ಏನೂ ಕೆಲಸನೇ ಮಾಡಿಲ್ಲ, ಆದ್ರೂ ನನಗೆ ತುಂಬಾ ಸುಸ್ತಾಗ್ತಾ ಬರೋದು, ನಿದ್ರೆ ಜಾಸ್ತಿ ಬರೋದು, ಪ್ರತಿದಿನದಕ್ಕಿಂತ ಸಿವಿಯರ್ ಆಗಿ ತುಂಬಾ ನಿದ್ರೆ ಬರೋದು, ಪದೇ ಪದೇ ತಲೆನೋವು ಬರೋದು, ತಲೆ ಭಾರ ಆಗೋದು, ಆಲ್ ಆಫ್ ಎ ಸಡನ್ ಒಂಥರ ಗಂಟ್ಲು ಕೆರ್ತಾ ಬರೋದು, ಏನೋ ಒಂಥರ ಮೈಕೈ ಎಲ್ಲ ಭಾರ, ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ, ಯಾರೋ ಏನೋ ಕೇಳಿದ್ರೆ ತುಂಬಾ ಅವ್ರ ಮೇಲೆ ರೇಗಾಡೋದು, ಇದೆಲ್ಲ ನಮ್ಮ ಇಮ್ಯುನಿಟಿ ಲೋ ಆಗ್ತಾ ಬರುತ್ತೆ. ಜೊತೆಲಿ ಎಸ್ಪೆಷಲಿ ಈ ಕ್ಲೈಮೇಟ್ ಅಲ್ಲಿ ನಮ್ಮ ಚರ್ಮ ತುಂಬಾನೇ ಒಂಥರ ಡಲ್ ಮತ್ತೆ ಡ್ರೈ ಆಗ್ತಾ ಬರುತ್ತೆ. ಇದು ಹ್ಮ್ ಆಲ್ಸೋ ಒಂದು ಇಂಡಿಕೇಶನ್ ಆಗತ್ತೆ. ಇದೆಲ್ಲದನ್ನು ರೋಗದ ಮುನ್ಸೂಚನೆಗಳು ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ ಓಕೆ ಓಕೆ. ಸೊ ಇದ್ರ ಜೊತೆಗೆ ಏನಾದ್ರೂ ಮೂರ್ ಇಂದ ನಾಲ್ಕು ಯಾವ್ದಾದ್ರು ಸಿಂಪಲ್ ವಿಧಾನ ಹೇಳ್ತೀರಾ, ಆಸ್ ಎ ಫ್ಯಾಮಿಲಿ ನಾವು ಈ ತರ ಸೀಸನಲ್ ಚೇಂಜ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಸೊ ದಟ್ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಆಸ್ ಮಚ್ ಆಸ್ ಪಾಸಿಬಲ್? ಯಶ್ವತ, ಡೆಫಿನೆಟ್ಲಿ ನಮಗೆ ತುಂಬಾ ಸರಳವಾದ 3 ವಿಧಾನಗಳಂತ ಅಂದ್ರೆ, ಎಲ್ಲಾ ಮನೇಲೂ ಒಂದು, ಮನೇಲಿ ಯಾರೇ ಆಗಿರ್ಲಿ ನೆಗಡಿ, ಕೆಮ್ಮು, ಜ್ವರದಿಂದ ನಾವು ಬಳಲ್ತಾ ಇದ್ದೀವಿ, ಇಲ್ಲ ಈ ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಅಂದ್ರೆ, ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅವರು ಬಿಸಿ ನೀರು ಕುಡಿಯಬೇಕು. ಐದರ್ ಅವರು ದೇಹ ಅಂದ್ರೆ ಜೀರ್ಣ ಪ್ರಮಾಣ ಎಷ್ಟಿದೆ ನೋಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು, ಇಲ್ಲ ಅಂದ್ರೆ ರಾತ್ರಿ ಮಲಗೋಕ್ ಮುಂಚೆ ಉಗುರು ಬೆಚ್ಚಗಿರೋ ನೀರು. ಸೊ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಾದಾರಿದ ನೀರ್ ಕುಡಿದ್ರೆ ಇನ್ನ ಒಳ್ಳೆಯದು. ಸೊ ಅದ್ರ ಜೊತೆ ಇದು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಗಂಟ್ಲು ಕೆರೆತ ಮತ್ತೆ ಮೂಗಿನ ಒಳ ಮಾರ್ಗಗಳೆಲ್ಲ ಕ್ಲಿಯರ್ ಆಗಿರತ್ತೆ. ಸೊ ದಟ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಹ್ಮ್ ಜೊತೆಲಿ ಎರಡನೇದು ಸ್ಟೀಮ್ ಇನ್ಹಲೇಷನ್ ಅಂತಂದ್ರೆ, ಹಾವಿ ತಗ್ತಾ ಬರೋದು, ಹಬೆ. ಸೊ ಇದ್ರಿಂದನೂ ಸಹಿತ ನಮ್ಮ ಸೈನಸ್ ಆಗಿರ್ಬೋದು ಮತ್ತೆ ಥ್ರೋಟ್ ಆಗಿರ್ಬೋದು ಯಾವುದೇ ರೀತಿ ಕಫ ಕಟ್ಕೊಳ್ಳೋದಿಲ್ಲ, ತಲೆಬಾರ ಆಗೋದಿಲ್ಲ, ಫರ್ದರ್ ಕಾಂಪ್ಲಿಕೇಶನ್ ನ ಸ್ಪ್ರೆಡ್ ಮಾಡೋದಿಲ್ಲ. ಹ್ಮ್ ಮೂರನೇದು ಸೂರ್ಯನ್ ಬೆಳಕು. ಹ್ಮ್ ಸೊ ಇವಾಗ ನಾವು ನಮ್ಮ ಬಿಸಿ ಶೆಡ್ಯೂಲ್ಡ್ ಅಲ್ಲಿ ಸೂರ್ಯನ್ ಬೆಳಕು ನೋಡೋದೇ ತುಂಬಾ ಕಡಿಮೆ ಆಗಿದೆ. ಸೊ ವಿಟಮಿನ್ ಡಿ ಇರೋದ್ರಿಂದಾನೇ ಮೇನ್ ತಿಂಗು ನಮಗೆ ಬರ್ತಾ ಇರೋದು. ಹಾಗಾಗಿ ಸಾಧ್ಯ ಆದಷ್ಟು ಎಳೆ ಬಿಸಿಲಲ್ಲಿ 15 ರಿಂದ 20 ನಿಮಿಷ ನಾವು ಮೈ ತೊಳ್ಕೊಬೇಕಾಗತ್ತೆ. ಈ ಹ್ಮ್ 3 ವಿಧಾನನ ಯಾರೇ ಫಾಲೋ ಮಾಡಿದ್ರು ಸರಳವಾಗಿ ನೆಗಡಿ, ಕೆಮ್ಮು, ಜ್ವರ ಇದೇನಿದೆ ನಾವು ಅದನ್ನ ನೆಕ್ಸ್ಟ್ ಫರ್ದರ್ ಕಾಂಪ್ಲಿಕೇಶನ್ ತಡೆಗಟ್ಟಬಹುದು. ಓಕೆ ಓಕೆ. ಸೊ ಡಾಕ್ಟರ್ ವಿನುತಾ ಅವರೇ, ನೀವು ಸ್ಟೀಮಿಂಗ್ ಬಗ್ಗೆ ಹೇಳಿದ್ರಿ ಅಲ್ವಾ, ಅದು ಸ್ವಲ್ಪ ಹೇಗೆ ಮಾಡಬಹುದು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬಾ ಜನಕ್ಕೆ ಐಡಿಯಾ ಇರಲ್ಲ ಹೇಗೆ ಸ್ಟೀಮಿಂಗ್ ಮಾಡ್ಕೋಬೇಕು ಅಂತ, ಅದ್ರ ಸ್ವಲ್ಪ ಹೇಳ್ತೀರಾ? ಯಶ್ ಶ್ವೇತಾ, ಡೆಫಿನೆಟ್ಲಿ. ಈಗ ತುಂಬಾ ಜನ ನಾವು ನೋಡ್ತಾ ಇದೀವಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಾ ಇದೀವಿ. ತುಂಬಾ ಜನ ಈಗ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಅಗ್ಲ ಪಾತ್ರೆ ಮಾಡಿ ಅದಕ್ಕೆ ಬಿಸಿ ನೀರಿಂದ ಹಬೆ ತಗೊಳ್ತಾ ಇದ್ರು. ಹ್ಮ್ ಈಗ ನಾವ್ ಎಷ್ಟು ಮಾಡರ್ನೈಸ್ ಮೆಡಿಕಲ್ ಆಗಿ ನಾವು ಹೋಗ್ತಾ ಇದೀವಿ ಅಂತಂದ್ರೆ, ಈಗ ಸ್ಟೀಮರ್ ಡ್ರಾಪ್ಸ್ ಎಲ್ಲ ಬರುತ್ತೆ. ಹ್ಮ್ ವಿತೌಟ್ ಡಾಕ್ಟರ್ ಅಡ್ವೈಸ್ ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ. ಹ್ಮ್ ದಯವಿಟ್ಟು ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಹ್ಮ್ ಬಿಕಾಸ್ ಯಾರ ದೇಹ ಹೇಗೆ ರೆಸ್ಪಾಂಡ್ ಮಾಡತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅನ್ಲೆಸ್ ಅಂಟಿಲ್ ನೀವು ಹ್ಮ್ ವೈದ್ಯರನ್ನ ಭೇಟಿ ಮಾಡೋ ತನಕ ನಿಮಗೂ ಅದ್ರ ಬಗ್ಗೆ ವಿಷಯಗಳು ಗೊತ್ತಿರೋದಿಲ್ಲ. ಹ್ಮ್ ಸೊ ಹ್ಮ್ ಹಾಗಾಗಿ ಸಿಂಪಲ್ ರೆಮಿಡಿ ಅಂತ ಅಂದ್ರೆ, ಅಗ್ಲ ಪಾತ್ರೆಯಲ್ಲಿ ನೀರ್ ಬಿಸಿ ಮಾಡಿ ತಟ್ಟೆ ಒಂದ್ 2 ನಿಮಿಷ ಮುಚ್ಚಿಬಿಡಿ. ಹ್ಮ್ ಅದಾದ್ಮೇಲೆ 1 ರಿಂದ 2 ಪುದೀನ ಎಲೆನ ಹಾಕೊಳ್ಳಿ. ಬೆಸ್ಟ್ ಅಂಡ್ ಈಸಿ ಮೆಡಿಸಿನ್ ಇದು ಹ್ಮ್ ಆಯುರ್ವೇದದ ಪ್ರಕಾರ. ಹ್ಮ್ ಅದನ್ನ ಹಾವಿ ತಗೊಳ್ತಾ ಇದ್ರೆ ಒಂದು 5 ರಿಂದ 7 ನಿಮಿಷ ಹಾವಿ ತಗೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಮತ್ತೆ ರಾತ್ರಿ ಬಾಯಿಂದ ತಗೋಬಹುದು, ಮತ್ತೆ ಮೂಗಿಂದ ಉಸಿರಾಡ್ಕೊಂಡು ತಗೋಬಹುದು. ಸೊ ಇದನ್ನು ಮಾಡೋದ್ರಿಂದ ಸರಳವಾಗಿ ನೀವು ಇನ್ಫೆಕ್ಷನ್ ನ ಕಡಿಮೆ ಆಗುತ್ತೆ. ಓ ವಾವ್, ದಟ್ಸ್ ತುಂಬಾ ತುಂಬಾ ಚೆನ್ನಾಗಿರೋ ರೆಮಿಡಿ ಇದು. ತುಂಬಾ ಜನ ಗೊತ್ತಿಲ್ಲ ಸ್ಟೀಮಿಂಗ್ ಹೆಂಗ್ ಮಾಡ್ಕೋಬೇಕು ಅಂತ. ಐ ಹವ್ ಸೀನ್ ತುಂಬಾ ಜನ ವಿಕ್ಸ್ ಹಾಕೊಂಡ್ಬಿಡೋದು, ಅಮೃತಾಂಜನ್ ಎಲ್ಲ ಹಾಕೊಂಡ್ಬಿಡೋದು ಮಾಡ್ತಾರೆ. ಐ ಆಮ್ ನಾಟ್ ಶೋರ್ ಅದು ಎಷ್ಟು ಒಳ್ಳೇದು ಅಂತ, ಬಟ್ ನೀವೇನ್ ರೆಮಿಡಿ ಹೇಳಿದ್ರಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಇಫ್ ಪೀಪಲ್ ಸ್ಟಾರ್ಟ್ ಫಾಲೋಯಿಂಗ್. ಅಂಡ್ ಇನ್ನೊಂದು ಎಷ್ಟು ನಾನು ಏನಂತಂದ್ರೆ, ಇದಕ್ಕೆ ಒಂದು ಪಾಯಿಂಟ್ ಆಡ್ ಮಾಡ್ಬೋದಾ? ತುಂಬಾ ಜನ ಹೇಳಿ. ಏನಾಗುತ್ತೆ ಅಂದ್ರೆ, ತುಂಬಾ ನೆಗಡಿ ಕೆಮ್ಮು ಆಗಿದ ತಕ್ಷಣ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿರ್ತಾರೆ, ಹ್ಮ್ ವಿಕ್ಸ್ ಹಾಕೋದು, ಹ್ಮ್ ಡ್ರಾಪ್ಸ್ ಹಾಕೋದು, ಇಲ್ಲ ಹ್ಮ್ ಯಾರೋ ಏನೋ ಹೇಳಿದ್ರು, ಅವರ ವೈದ್ಯರು ಅವರಿಗೆ ಸಲಹೆ ಮಾಡಿದ್ರು ಅಂತೇಳಿ ಫ್ಯಾಮಿಲಿಯಿಂದ, ಒಂದೊಂದು ಫ್ಯಾಮಿಲಿಯಿಂದ ಹ್ಮ್ ಮೌತ್ ಟು ಮೌತ್ ಅದನ್ನ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಹ್ಮ್ ಹ್ಮ್ ದಯವಿಟ್ಟು ಆತರ ತಪ್ಪನ್ನ ಮಾಡ್ಬೇಡಿ. ಹ್ಮ್ ಯಾಕಂದ್ರೆ ನಿಮ್ಮ ದೇಹ ಪ್ರಕೃತಿ ಹೇಗಿರುತ್ತೆ ಅಂತ ನಾನ್ ಮುಂಚೆನೆ ಹೇಳ್ದಂಗೆ ನಿಮಗೆ ಬಿಟ್ಟು ಡಾಕ್ಟರ್ ಬಿಟ್ಟು ಗೊತ್ತಿರೋದಿಲ್ಲ. ಹ್ಮ್ ಅವ್ರಿಗಾಗಿದ್ದು ನಿಮಿಗೂ ಅದು ಪರಿಣಾಮ ಆಗ್ಬೇಕು ಅನ್ನೋದು ಇರೋದಿಲ್ಲ. ಸೊ ಹ್ಮ್ ಹಾಗಾಗಿ ಸೇಫೆಸ್ಟ್ ಮೆಥಡ್ ಅಂತಂದ್ರೆ ಜಸ್ಟ್ ಪ್ಲೇನ್ ವಾಟರ್ ನ ತಗೊಳ್ತಾ ಬನ್ನಿ. So, ಅದರಿಂದ ಬೇಗ ರಿಲೀಫ್ ಆಗತ್ತೆ ನಿಮಗೆ.
ವೆರಿ ಗುಡ್, ವೆರಿ ಗುಡ್. ಆಮೇಲೆ ಇನ್ನೊಂದು, ನ್ಯೂಟ್ರಿಷನ್ ಎಷ್ಟು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಈ ಕೋಲ್ಡ್ ಅಲ್ಲಿ ಮತ್ತೆ ಕಾಫಲ್ಲಿ, ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ನ್ಯೂಟ್ರಿಷನ್ ಅಂದ್ರೆ ಫುಡ್ ಅಲ್ಲಿ ಅಥವಾ ನ್ಯೂಟ್ರಿಷನ್ ಏನಾದ್ರು ತುಂಬಾ ರೆಕಮೆಂಡೇಶನ್ ಏನಾದ್ರು ಮಾಡ್ತೀರಾ ನೀವು, ಡಾಕ್ಟರ್ ವಿನುತಾ? ಯಶ್ವೇತ, ಡೆಫಿನೆಟ್ಲಿ ನ್ಯೂಟ್ರಿಷನ್ ಅನ್ನೋದು, ಪೌಷ್ಟಿಕ ಆಹಾರ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಕಾಯಿಲೆ ಸ್ವರೂಪದಲ್ಲೂ. ಬಟ್ ಬೇಸಿಕ್ ಆಗಿ ನಾವು ಮಾಡ್ಕೋಬೇಕಾಗಿರುವಂತ ನ್ಯೂಟ್ರಿಷನ್, ಪೌಷ್ಟಿಕ ಆಹಾರ ಅಂತ ಹೇಳಿದ್ರೆ, ಇದೇ ನಮಗೆ ಪೌಷ್ಟಿಕ ಆಹಾರನೇ ನಮಗೆ ಬೆನ್ನೆಲುಬು ಆಗುತ್ತೆ ಆರೋಗ್ಯಕ್ಕೆ. ಆರೋಗ್ಯವೇ ಭಾಗ್ಯ ಅಂತ ನಾವು ಕರಿತೀವಿ. ಸೊ ನಾವು ಮೊದಲನೇದಾಗಿ ಗಮನಿಸಬೇಕಾಗಿರೋ ವಿಷಯ, ಫಸ್ಟ್ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ವಿಟಮಿನ್ ಸಿ ಮೊದಲನೇ ಪಾತ್ರ ವಹಿಸುತ್ತೆ. ವಿಟಮಿನ್ ಸಿ ಅಂದ್ರೆ ಎಕ್ಸಾಂಪಲ್ ಆಗಿ ನೀವು ಆಮ್ಲ ಆಗಿರ್ಬೋದು, ಆಮ್ಲ ಜ್ಯೂಸ್ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ಕಿತ್ಲೆ ಹಣ್ಣು ಆಗಿರ್ಬೋದು, ಈ ತರ ಆಹಾರಗಳನ್ನ ದಿನನಿತ್ಯದಲ್ಲಿ ಬಳಸುವಂಥದ್ದು. ಮತ್ತೆ ವಿಟಮಿನ್ ಡಿ, ನಾನು ಮುಂಚೆನೆ ಹೇಳ್ದಾಗೆ ಸೂರ್ಯನ ಬೆಳಕಿಗೆ ಹೋಗೋದು. ಜೊತೆಲಿ ಐರನ್ ರಿಚ್ ಆಹಾರಗಳನ್ನ ತಗೋಬೇಕಾಗತ್ತೆ. ಎಕ್ಸಾಂಪಲ್ ಆಗಿ ಕುಂಬಳಕಾಯಿ ಬೀಜ ಆಗಿರ್ಬೋದು, ದಾಲ್ ಆಗಿರ್ಬೋದು ಬಳಸ್ಬೇಕಾಗತ್ತೆ. ಇದ್ರ ಜೊತೆಲಿ ಮನೆಯಲ್ಲೇ ತಯಾರಿಸಿರುವಂತ ಆಹಾರ, ಇದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಆಗ್ತಾ ಬರುತ್ತೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನನಗೆ ಹುಷಾರಿಲ್ಲ ಅಂತಂದ್ರೆ ಇವಾಗ ತುಂಬಾ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಓಪನ್ ಆಗಿದೆ, ಅಲ್ಲಿ ಹೋಗಿ ಇಡ್ಲಿ ಅದು ಇದು ತಗೊಂಡ್ಬರ್ತಾರೆ. ಕಾರಣ ಇಷ್ಟೇನೆ, ನೀವು ಮನೇಲಿ ಎಷ್ಟು ನೀವು ಸ್ವಚ್ಛವಾಗಿ ಮಾಡಿರ್ತೀರಿ, ಅಷ್ಟು ಸ್ವಚ್ಛವಾಗಿ ಯಾವುದೇ ಹೋಟ್ಲಲ್ಲೂ ಸಿಗೋದಿಲ್ಲ. ಸೊ ಆರೋಗ್ಯವೇ ಭಾಗ್ಯ ಅನ್ನೋದಕ್ಕೆ ಇದು ಒಂದು ಸರಳ ಉಪಾಯ ಆಗತ್ತೆ. ಆದಷ್ಟು ಮನೆ ಫುಡ್ ನ ನೀವು ಅಳವಡಿಸ್ಕೊಳ್ಳಿ. ಅದ್ರ ಜೊತೆಲಿ ಸೂಪ್ ಆಗಿರ್ಬೋದು, ರಸಂ ಆಗಿರ್ಬೋದು, ಈ ತರ ಆಹಾರಗಳನ್ನ ನೀವು ಬಳಸ್ಕೊಳ್ಳೋದ್ರಿಂದನೂ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗತ್ತೆ. ಜೊತೆಲಿ ತುಂಬಾ ನನಗೆ ಇಮ್ಯುನಿಟಿ ಲೋ ಇದೆ, ಇವಾಗೆಲ್ಲ ಹೆಲ್ತ್ ಕಾನ್ಶಿಯಸ್ ಆಗಿ ಕೆಲವರಿಗೆ ಟೆಸ್ಟ್ ಅನ್ನ ಮಾಡಿಸ್ತಾರೆ, ರಕ್ತ ಪರೀಕ್ಷೆಗಳು, ವಿಟಮಿನ್ ಬಿ 12 ಆಗಿರ್ಬೋದು, ವಿಟಮಿನ್ ಡಿ ಆಗಿರ್ಬೋದು. ಸೊ ಈ ತರ ಎಲ್ಲ ಪರೀಕ್ಷೆ ಮಾಡಿದಾಗ ನಿಮ್ದ ಏನಾದ್ರು ವ್ಯಾಲ್ಯೂಸ್ ಏನಾದ್ರು ಲೋ ಇತ್ತು ಅಂದ್ರೆ, ದಯವಿಟ್ಟು ನಿಮ್ಮ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ. ಅವರು ನಿಮ್ಮ ದೇಹಕ್ಕೆ ಬೇಕಾಗಿರುವಂತ ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಒಮೆಗಾ 3 ಇದೆಲ್ಲಾನು ಸಜೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇದು ದೊಡ್ಡೋರ್ಗೂ ಮತ್ತೆ ಚಿಕ್ಕ ಮಕ್ಕಳಿಗೆ ಇಬ್ಬರಿಗೂ ಅಪ್ಲಿಕಬಲ್ ಆಗುತ್ತೆ, ಡಾಕ್ಟರ್ ವಿನುತಾ ಅವರೇ? ಎಸ್ ಶ್ವೇತಾ, ಹೌದು. ದೊಡ್ಡೋರಿಂದ ವಯಸ್ಸಾಗಿರೋರ್ ತನಕನು ಇದನ್ನೆಲ್ಲ ಫಾಲೋ ಮಾಡ್ಬೋದು. ಓಕೆ, ಓಕೆ. ಅಂಡ್ ಲಾಸ್ಟ್ ಕ್ವೆಶನ್ ನಿಮಗೆ. ಅಂಡ್ ಏನಾದ್ರೂ ಒಂದು ಚಿಕ್ಕ ಪುಟ್ಟ ರೆಮಿಡಿ ತರ ಏನಾದ್ರೂ ಹೇಳ್ತೀರಾ? ಯಾರು ತುಂಬಾ ಪದೇ ಪದೇ ಹುಷಾರಿಲ್ದಲೆ ಸೀಸನಲ್ ಚೇಂಜಸ್ ನ ಹುಷಾರ್ ತಪ್ತಾ ಇದಾರೆ ಅಂತಂದ್ರೆ, ಅಂಥವ್ರು ಏನಾದ್ರೂ ಓಕೆ ಸಿಂಪಲ್ ಆಗಿದೆ ಈ ರೆಮಿಡಿ ಫಾಲೋ ಮಾಡಿ ನೋಡಬಹುದು ಅನ್ನೋದಿತ್ತಂದ್ರೆ, ಆತರ ಯಾವ್ದಾದ್ರು ರೆಮಿಡಿ ಹೇಳ್ತೀರಾ? ಎಸ್ ಶ್ವೇತಾ, ಡೆಫಿನೆಟ್ಲಿ ನಾನು ಹೇಳ್ತೀನಿ. ಸೊ ಆಯುರ್ವೇದ ಪ್ರಕಾರ ನಾವು ತುಳಸಿಗೆ ತುಂಬಾ ಮಹತ್ವ ಕೊಡ್ತೀವಿ, ನೆಗಡಿ, ಕೆಮ್ಮು, ಜ್ವರ, ಈ ತರ ಅಲರ್ಜಿಕ್ ಇರೋದ್ರಲ್ಲಿ. ಸೊ ಹಾಗಾಗಿ ತುಳಸಿಯಲ್ಲೇನೆ ಒಂದು ಸಿಂಪಲ್ ರೆಮಿಡಿ ಹೇಳ್ತೀನಿ. ತುಳಸಿ ಅಂದ್ರೆ ಈಗ ಎರಡೆರಡು ಬಗೆ ಬರುತ್ತೆ, ಹೈಬ್ರಿಡ್ ಅಂತೆಲ್ಲ. ಸೊ ಆದಷ್ಟು ನಾಟಿ ತುಳಸಿ ತಗೊಳ್ಳಿ. ಒಂದು 4 ಎಲೆ ತುಳಸಿನ ತಗೊಳ್ಳಿ. ಅದನ್ನ ಒಂದು ಲೋಟ ನೀರಿಗೆ ತುಳಸಿ, ಸ್ವಲ್ಪ ಒಂದು ಸಣ್ಣ ಅಂಗುಲಿಯಷ್ಟು ಶುಂಠಿ, ಅದಾದ್ಮೇಲೆ ಸ್ವಲ್ಪ ಪಿಂಚ್ ಅರಿಶಿಣ, ಮತ್ತೆ ಸ್ವಲ್ಪ ಮೆಣಸು ಕಾಳು, ಇದನ್ನ ಹಾಕಿ ಒಂದು 2 ರಿಂದ 3 ನಿಮಿಷ ಬಾಯಿಲ್ ಮಾಡಿ, ಅದು ಬೆಚ್ಚಗಾದ್ಮೇಲೆ ಸೋಸ್ಕೊಂಡು ಕುಡಿಯೋದ್ರಿಂದ ಸೊ ಗಂಟ್ಲು ಇರಿಟೇಷನ್, ಥ್ರೋಟ್ ಪೇನು, ಸೈನಸ್ ಪ್ರಾಬ್ಲಮ್ ಇದೆಲ್ಲ ಕ್ರಮೇಣ ಕಡಿಮೆ ಆಗತ್ತೆ. ಈ ರೆಮಿಡಿನ 5 ರಿಂದ 7 ದಿನದವರೆಗೂ ನಾವು ಫಾಲೋ ಮಾಡ್ಬೋದು. 2 ವರ್ಷದಿಂದ 70 ವರ್ಷದವರೆಗೂ ಈ ರೆಮಿಡಿನ ಆರಾಮಾಗಿ ಫಾಲೋ ಮಾಡ್ಬೋದು. ವಂಡರ್ಫುಲ್. ಇದು ಓಕೆ, ನನಗೆ ಶೀತ ಕೆಮ್ಮು ಬಂದ್ರೇನೆ ಅಂತಲ್ಲ, ಆ ಸೀಸನ್ ಚೇಂಜಸ್ ಆಗ್ತಿದೆ ಅಂದಾಗ್ಲೂ ನಾವು 5 ದಿವಸ ಅಥವಾ 7 ದಿವಸ ಮಾಡ್ಬೋದು ಅಲ್ವಾ, ಡಾಕ್ಟರ್ ವಿನುತಾ ಅವರೇ? ಎಸ್ ಶ್ವೇತಾ, ಮನೇಲಿ ಯಾರಿಗೆ ಆಗಿದೆ ಕೋಲ್ಡ್ ಕಫ್ ಫೀವರ್ ಆಗ್ತಿದೆ ಅಂತಂದ್ರೆ ಪ್ರಿಕಾಷನರಿ ಮೆಜರ್ಮೆಂಟ್ ಆಗಿನೂ ನಾವ್ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಮುಂಚೆನೆ ಮಾಡಬಹುದು ಮಾಡ್ ಅಲ್ವಾ? ಓಕೆ, ಎಸ್ ಸೀಸನ್ ಶ್ವೇತಾ, ಚೇಂಜಸ್ ಹೌದು. ಇದ್ದಾಗ. ಓಕೆ, ಓಕೆ. ಎಸ್. ಥ್ಯಾಂಕ್ ಯು ಸೋ ಮಚ್, ಡಾಕ್ಟರ್ ವಿನುತಾ. ನಿಮ್ದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಟೈಮ್ ತೆಗೆದ್ಬಿಟ್ಟು ನೀವು ಮಾತಾಡಿರೋದು, ಐ ಆಮ್ ಶೋರ್ ಈ ವಿಡಿಯೋ ಯಾರು ನೋಡ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಬೆನಿಫಿಟ್ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. Thank you, Shweta. Thank you so much for inviting me to this wonderful opportunity.